नमो पार्वतीपते हर महादेव. உலகம் யாவையும் தாமுள்ள வாக்கலும் நிலை பெருத்தலும் நீக்கலும் நீங்களா அழகிலா விளையாட்டுடையார் அவர் தலைவர் ಅಣ್ಣಾಟಿಯ ಶರಣಾಂಗಳೇ ಇಂದಿನ ಸತ್ಸಂಗಕ್ಕೆ ಕೂಡಿಬ್ಬ ದೊಡ್ಡವಕ್ಕ ಪುಣ್ಯವಕ್ಕ ತಾಯಿಮಾರ್ಗು ಎಲ್ಲರೂ ಭಗವಾನ್ನ ಅರುಳ ಆಶೀರ್ವಾದ ಎಂದು ಕಣಕವ ಹೇಗಿಂಡು ಇಂದು ಮೂರಾவது ಜನ ಎರಡಾவது ಜನ ಅಂತ ಹೇಗಕ್ಕೂ ಈ ಜನದೊಗೆ ಅಂಬಾಳ್ ನವರಾತ್ರಿ ವಿಜಯವಂಗ ಕೊಂಡಾಡಿದ್ದು 9 ಜನ ಅಂಬಾಳಂಗ ಕೊಂಡಾಡೋ ಮೊದಲ 3 ಜನ ದುರ್ಗೈ ಅತಂದು ಹೇಗಿನೋ ಆ ದುರ್ಗೈ ಶಕ್ತಿ ಆದಿಪರಾಶಕ್ತಿ ಕಾಳಿ ಇತಮಾಕೆ ಅವತಾರದೋಗೆ ಪಪ್ಪ 3 ಜನ ತನ್ನ ವಣಂಗಿನೋ ವೀರಂ ಧೈರ್ಯಂ ವೈರಾಗ್ಯಂ ಎಲ್ಲ ಸಿಕ್ಕಿರ அடுத்த 3 ಜನ அலைமகள் அத்தந்து ஏகோ பார்க்கடல் இப்போ ஸ்ரீலட்சுமிய அங்கே வணங்கினோம் செல்வம் பொருள் செழிப்பு சௌபாக்கியம் ಎಂದೇಗಿ ಇದೆಲ್ಲ ವಹಿಸಾಕು ಮೂರಾவது 3 ಜನ ಕಲೆಮகள் ಅತ್ತಂದು ಹೇಗಿ ಸರಸ್ವತಿಯ ವಣಂಗಿನೋம் ಸರಸ್ವತಿಯ ವಣಂಗಿ ಕಲ್ವಿ ஞானம் புத்தி இது 3 ವಹಿಸಾಕು காஞ்சி பெரியாள் ஏகியாரா ஆண்களுக்கு ஒரு சிவராத்திரி பெண்களுக்கு நவராத்திரி ನೀಗ್ಯಾರ ಇದೊಗೆ ನವರಾತ್ರಿ ಪೂಜೆಯವ ಅತ್ತೆ ಕಡೆಪಿಡಿಚ್ಚಿ ಪೂಜೆ ಮಾಡೋದ ಇದಲೆ ಹಂಗೆ ಏನು ನೆನೆಸಿಲಿ ಅದು ನಡೆದರ ಅತ್ತೆಂಬುದು ಇದೀಗ ಅತ್ತಾಯ್ತಾ ಹಂಗೆ ನವರಾತ್ರಿ ಪೂಜೆವ ಅತ್ತೆ ಮಾಡೋ ವಡದೇಶನೋಗೆ ಹಂಗೆ ತೆನ್ ದೇಶಕ್ಕೆ ಬಿಡ ವಡದೇಶನ ಹೋಗುತ್ತಾ ಕಾಳಿ ಅಮ್ಮಗೆ ಅಪ್ಪರು ಪೂಜೆ ಮಾಡ್ಯಾರ ಅಪ್ಪರು ಕೋವಿಲ್ ಹೊಡೆದೆ ವಡದೇಶನೋಗೆ ಅಡದೆ ಇತ್ತಮಾಕೆ ಇಂದು ಅಮ್ಮನ ದರ್ಶನ ಏನ ಅಂತಂದು ಹೇಗಿಲೆ ಅಮ್ಮನ ದರ್ಶನ ಕಲ್ಯಾಣಿ ಅಂತಂದಿದ್ದು ಹೆಸರು ಅಮ್ಮಗ ಹೆಸರು ಕಲ್ಯಾಣಿ ಕಲ್ಯಾಣಿ ಅವತಾರದೋಗ ಬಂದಾರ ಕಲ್ಯಾಣಿ ಅವತಾರ ಅಂಬುದು ಒಂದು ಇಲ್ಲ ಕಾಳಿ ಅವತಾರ ಕಾಳಿ ಅವತಾರ ಬಗ್ಗೆ ನೋಡಲಿ ಅರಿಯಕ್ಕೂ ಮಂಡೆಲ್ಲ செம்பட்டை முடி ಅಂತಂದು ಹೇಗಿನೋ 3 ಕಣ್ಣು ಅಮ್ಮಗ ನಾಲಂಗೆ ಪೆರುನಾಕತ್ತಂದು ಹೇಗಿ ನಾಲಂಗಿಯ ಎರಗ ಅದೇ ಬುಟ್ಟಿದಾರ ಕರುಪ್ಪು நிறம் அத்தவ ಒಂದು மேகமாக்க அத்த ಒಂದು ಕರುಪ್ಪು நிறம் உடல் முழுவதும் கருமையான ಒಂದು நிற ಒಡಲುಗೋಗೆ ಆ ಆಸಗ ಮಂಡೆ ಹೊಡ ಮಾಲೆಯ ಹಾಕಿದಾರ 4 ಕೈ ಅಟ್ರ ಒಂದು ಕೈಯೊಳಗೆ ಅಸುರನ ತಲೆ ಇನ್ನೊಂದು ಕೈಯೋಗೆ ವಾಳ್ ಇನ್ನೊಂದು ಕೈಯೋಗೆ ಶೂಲಂ ಇನ್ನೊಂದು ಕೈಯೋಗೆ ಅಗ್ನಿ ಈ 4 ತನ್ನ ಕೈಯೋಗೆ ಅಟ್ರ ಅತ್ತೆ ಕೋರ ತಾಂಡವವಾನ ಒಂದು ನಿಲೈ ಇಂಧನ ನಿಲೈ ಏಕೆಂದರೆ ಮಹಿಷಾಸುರನ 9 ಜನ போர் ಮಾಡಿರ ಮಹಿಷಾಸುರನ ಎರುಮೈ ವಡಿವಂಬದು ಏನು ತಲೆ ಎರುಮೈ ಉಡಲ್ ಮನಿಜನ್ ಅತ್ತಂದರೆ ಮನುಷ್ಯರದೋಗೆ 2 ಗುಣ ಅಡದೆ ನಂಗೆ ಸರ್ ಮಿರುಗ ಗುಣವೂ ಅಡದೆ ದೈವ ಗುಣವೂ ಅಡದೆ ಆ ಇದೀಗ ಹೇಗ್ಯಾರ ಹಂಗ 9 ಜನವು ಒಂದೊಂದು ಜನವು ಒಂದೊಂದು ಅವತಾರದೋಗೆ போர் ಮಾಡಿರ ಕಡೇಶಿಯಾತ ಹತ್ತಾவது ಜನ ತನ್ನ ಕೊದ್ದು ಬೆಚ್ಚಿ ಪೆಟ್ರಾರ ಅಂಬುದು ನಂಗೆ ವಿಜಯದಶಮಿ ಜನ ಹೇಗಿನೋ ಇಂದಿನ ಜನ ಅವತಾರ ಕಾಳಿ ಅವತಾರ ಅತಂದು ಯೋಗನೆ ಕಾಳಿ ಅವತಾರ ಅಂಬುದು ದಾರ ಅತಂಬಲೆ ತಾರಕಾಸುರನ್ನ ತೆಂದು ದೊಡ್ಡ ಅಸುರ ಇದ್ದ ಅಸುರಗ 5 ಲಕ್ಷ ವರ್ಷ ತಪಸ್ ಮಾಡ್ನ ತ್ರೇತಾಯುಗದೊಗೆಯೋ ಕರದಯುಗದೊಗೆಯೋ ಆಸಾಸ್ ಕಾಲ ಬಾಣ್ತಿದ್ದಾರೆ 5 ಲಕ್ಷ ವರ್ಷ ತಪಸ್ ಮಾಡಿ ಬ್ರಹ್ಮನ ನೋಡಿ ತಪಸ್ ಮಾಡ್ಯಾರ ಮುಡಿಯಾದ ಬ್ರಹ್ಮ ಬಂದು ನಿನಗೆ ಏನು ಬರಬೇಕು ಅಂತಂದು ಕೇಪರೆ ಸಾಗಾ ಬರಬೇಕು ಅಂತಂದ ನಾ ಸಾಯ ಕೂಡದು ಅತ್ತ ಮನೆ ಬ್ರಹ್ಮ ಹೇಗ್ಯಾರ ಅತ್ತೆ ಅಲ್ಲ ಒಲಗನೋಗಿ ಪ್ರಭು ಅಂದಟ್ಲೆ ಇರಪ್ಪು ಎಂಬುದು ಒಂದು ಅಡದೆ ಇಲ್ಲಾದ ಮನುಷ್ಯ ಜನ್ಮವೇ ಇಲ್ಲೇ ನಿನಗೆ ಮಟ್ಟಿ ಎತ್ತೆ ಬರವ ತನ್ನಿಯೋ ಇಲ್ಲೇ ಸಾಗಾವರ ತಪ್ಪದಗೂ ಮುಡಿಯ ನೀ ಬೇರೆ ಬರಬೇಕು ಅಂತ ನೋಡು ಅಂತಂದರೆ ನನಗೆ 2 ವರ ಬೇಕು 2 ವರ ಏನಂದರೆ ಒಂದು ஆண் கைப்படாத ஆண்களை பார்க்காத ಒಂದು ಕನ್ನಿ பெண் என்னை கொல்லಲಿ ಆ பெண்ணாலே நான் ಸತ್ತನೆ
ಅದಂದರೆ ಆಣ್ ಕಣ್ ಪಡಾದ ಒಂದು ಕನ್ನಿಪೆಣಿ ಬದುಕು ವಾಯ್ಪೇ ಇಲ್ಲೇ ಅಪ್ಪನ ಅರಿಯಾದ ಒಂದು ಹೆಣ್ಣಿಗೆ ಬದುವೇ ಮುಡಿಯವೆ ಅತ್ತ ಒಂದು ಹೆಣ್ಣಿದ್ದಲೇ ನಾ ಬೇಕಾಗಿಲ್ಲ ಸತ್ತನೆ ಅತ್ತಂದು ಹೇಗಿದ. ಇನ್ನೊಂದು ವರ ಅತ್ತೆಯನ್ನು ಕೊದ್ದಲಿಯು ಎನ್ನ ತುಳಿ ಒಂದೊಂದು ನೆಲಗ ಒಬ್ಬನು ಇನ್ನೊಂದು ಹಸುರನ ಉರುವಾಪುದು ಎನ್ನ ರಕ್ತ ತುಳಿಗಳು ನೆಲಗ ಬುಯ್ಯ 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 ಇನ್ನೊಂದು ಹಸುರ ಬಂದುಟ್ಟೇ ಇಪ್ಪದು. ಆ 2 ವರ ಬಂತ ಅದಕ್ಕೆ ತುಟ್ಟ ಬ್ರಹ್ಮ ವழியில்லாದೆ ಹುಟ್ಟುಟ್ಟ. ಇನ್ನು ಹೆಣ್ಣು ಗಂಡು ಪಡಾದ ಅಲ್ಲದು ಗಂಡುನ ಕಣ್ಣು ಪಡಾದ ಹೆಣ್ಣು ಹುಟ್ಟೋದು ಒಳಗನೋಗ ಸಾಧ್ಯವೇ ಇಲ್ಲೇ. ನಾತ ದೊಡ್ಡಮ್ಮ ಆತಂದು ಹೇಗೆ ಬ್ರಹ್ಮಲೋಕವ ಆಟ್ಟಿ ಪಡಿಸಿದ, ತಿರುಪಾರ್ಕಡಲ್ ತಿರುಮಾಲ್ ಲೋಕವ ಆಟ್ಟಿ ಪಡಿಸಿದ, ಶಿವಲೋಕ ಆಟ್ಟಿ ಪಡಿಸಿದ, ಇಂದ್ರರ್ ದೇವರ್ ಎಲ್ಲವ ಆಟ್ಟಿ ಪಡಿಸಿಟ್ಟ. ನಾತ ಶಿವನುಗ ಮೇಲೆ ದೊಡ್ಡಮ್ಮ ಎನ್ನ ವಣಂಗಿವಿ ನಿಂಗ ಶಿವನ ವಣಗಬೇಡ, ಶಿವನುಗ ನಾ ಇದ್ದೆ ಎನ್ನ ಕೊಬ್ಬದು ಕೂಡ ಶಿವನಾಲೆ ಅತ್ತಂದು ಹೇಗೆ ಅಪಾರ ಅಟ್ಟೂಳಿ ಮಾಡಿದ. ದೇವರುಗಳು ತಾಂಬೋದು ಮುಡಿಯಾದೆ ಬ್ರಹ್ಮಚಾರ ಹೋಯ್ದರು. ಬ್ರಹ್ಮ ಹೇಗ್ಯಾರ ವರವ ಕೊಟ್ಟುಟ್ಟೆ ನಾ ತಿರುಗಿ ಈಸೋದಕ್ಕೂ ಮುಡಿಯ ನಿಂಗೆ ತಿರುಮಲ ಸರ್ ಹೋಗಂದ್ರು. ಸರಿ ಬ್ರಹ್ಮನೋಡ ತಿರುಮಲ ಸರ್ ಹೋದರು. ತಿರುಮಲ ಹೇಗ್ಯಾರ ತಾ ಕೊಟ್ಟುಟ್ಟಾಗ ಹಂಗೆ ಏನು ಮಾಡೋದು ಮುಡಿಯ. 3வது ಶಿವನ್ ಸಾರಿ ಹೊಟ್ಟಾರ 3 ಗಣಾಧಾರ ಎತ್ತೆ ಮಾಡೋದು. ಅತ್ತೆ ಮನೆ ಕನ್ನಿ ಪೆಣ್ ತನ್ನ ಆತು ಕೊಬ್ಬದು ಮುಡಿದರ ಅತ್ತೆ ಮನೆ ಪಾರ್ವತಿ ಅಮ್ಮನ ಒಂದು ಉರ್ವ ಮಾಡಿ ಕುರುಂಚಿ ಮಲೈ ಅಂತಂದರೆ ಆವೇ ಓಪುದು ಮುಡಿಯಾದ ಒಂದು ಮಲೈ ಇಟ್ಟರದ ಕಾಲ ಒಂದು ಆ ಓಪುದು ಮುಡಿ ಒಂದು ಜೀವರಾಶಿಗಳು ಬಾಳಾದ ಒಂದು ಇಡ ಮಟ್ಟರದೆ. ಆ ಕುರುಂಚಿ ಮಲೆಯೋಗೆ ತನ್ನ ಹೆಣ್ಣಾಕಿ ಇಟ್ಟರು. ಪಾರ್ವತಿ ದೇವಿ ಹೆಣ್ಣಾಕಿ ಇದ್ದರು. ಪಾರ್ವತಿ ದೇವಿ 16 ವರ್ಷ ಅಲ್ಲಿ ರಾಜರಾಜಮ್ಮ ಅತಂದು ಒಂದು ಅಮ್ಮನ ಸಾರೆ ಅದು ರಾಜರಾಜೇಶ್ವರಿ ಅತಂದು ಹೇಗಾರ ಆ ಅಮ್ಮನ ಸಾರೆ வாழ்ದುಡಿದ. ಒಂದು ಗಂಡು ಮೊಗರ ತಾ ನೋಡುಲೆ ಏ ಗಂಡು ಮೊಗರ ಕೈಯು ಪಡುಲೆ ಅತ್ತೆ ಮಾಕೆ ಒಂದು ಹೆಣ್ಣು ಅಲ್ಲಿ ಉರುವಾದ. ಇದನ್ನು ನಾರದರ ಅದ್ದುಟ್ರು. ನಾರದರ ಅರ್ಧ ಶಿವನ ಹೇಗ್ಯಾರ ನೋಡು ಅತ್ತೆ ಮಾಕೆ ಒಂದು ಹೆಣ್ಣಿದ್ದೇವೆ ಅವನ ನಾ ಮದುವೆ ಮಾಡನೇದು ಈ ತಾರಕಾಸುರ ಹೇಗು ಅತ್ತಂದು ಹೇಗೋನೆ ನಾರದರು ಹೋಗಿ ನೋಡು ನಿನ್ನ ಕೊಬ್ಬದಕ್ಕೊಂದು ಹೆಣ್ಣು ಅಂತ ಕೇಳ್ತೆ ಆ ಹೆಣ್ಣು ಉರುವ ಇಟ್ಟ ಅತ್ತೆ ಮನೆ ಇಲ್ಲೇ ನಾವು ಹೋಗಿನೆ ಶಿವನಿಗೆ ಮೊದಲು ನಾವು ಹೋಗಿ ಆ ಹೆಣ್ಣ ಕುದ್ದುಮನೆ ಅತ್ತೆಂದು ತಾ ಕುರುಂಜಿ ಮಲೆಗೆ ಹೋದಾರ. ಆ ಕುರುಂಜಿ ಕಾಡಿಗೆ ಹೋಗ್ಬನೆ ಆ ಹೆಣ್ಣು ಅತ್ತವೇ ಅಡಗುಳ್ಳ ಒಂದು ಹೆಣ್ಣು ಪಾರ್ವತಿ ದೇವಿಯೇ ಬಂದಾಗ ತಾ ಶಿವನ್ ಬಪ್ಪದಗೂ ಮೊದಲು ತನ್ನ ಅಡಗರೋಗ ಮಯಂಗಿ ನಾ ಅವನ ಮದುವೆ ಮಾಡಿದ್ನಿ ಅತ್ತೆಂದು ಹೆಣ್ಣ ಕೇಳ್ತಾರ. ಹೆಣ್ಣು ಹೇಗಿರ ನಿನ್ನ ವರವಾಗಿ ಏನು ಬಿಟ್ಟುಗೆ ನಿನ್ನ ಮದುವೆ ಮಾಡುವೆಲ್ಲ ಇಲ್ಲೇ ಮೇಲೆ ಅಲ್ಲ ನಿನ್ನ ವರವನಿಗೆ ಏನು ಬಿಡಕೊಡೋದು ಎನ್ನಾಲತ್ತ ನಿನಗೆ ಸಾವು ನೀ ವರವಾಗಿ ಏನು ಬಿಟ್ಟುಡುಗೆ ಅತ್ತಂದು ಹೇಗೆ ಕೋರ ತಾಂಡವ ಉರುವ ಎತ್ಯಾರ. ಅದು ಇಂದನ ಜನ ಇಂದನ ಜನತ ಆ ಕಾಳಿ ಉರುವವ ಎತ್ಯಾರ. ಕಾಳಿ ಉರುವ ಎತ್ತಿ ತನ್ನ ಕೂಡ ಪೋರ್ ಮಾಡಿಯರ ಪೋರ್ ಮಾಡಿಲೆ ತನ್ನ ಗತ್ತ ಬೆಟ್ಲೆ ರಕ್ತ ಪೂರ ನೆಲಗ ಜೋರ್ರ ಆ ಒಂದೊಂದು ರಕ್ತ ತುಳಿಯೋಗಿ ಒಂದೊಂದು ಹಸುರಲ್ಲಿ ಬಂದುಬಿಟ್ಟೇ ಇದ್ದಾರೆ. ತಾ ಏಸಗ ಪೋರ್ ಮಾಡಲಿ ಆಸಗ ಹಸುರಲ್ಲಿ ಬಂದುಬಿಟ್ಟಿದ್ದಾರೆ. ಆಗ ಅಮ್ಮನ ನೆನೆಸಿದ ಓ ನಿಮಗೆ ಈ ವರವ ಈಸಿದ್ದಾರೆ ಎಂಬುದು ನನಗೆ ಬಿಟ್ಟುಬಿಟ್ಟು ಇನ್ನು ಅತ್ತ ಮಾಡೋದಿಲ್ಲ ಎಂದು ಕಡೇಶ ತನ್ನ ಗತ್ತ ಬೆಟ್ಟಿ ಅಡೋ ರತ್ತೆಲ್ಲ ಹಿಡಿತು ತಾ ಕುಡುತ್ತುಟ್ಟ ತಾ ಕುಡುತ್ತು ತನ್ನ ವಧ ಮಾಡಿದ. ವಧ ಮಾಡಿದಗಿಂದಾಡು ಆ ರಕ್ತ ತನಗೋಗಿ ಹೋದ ಉಣ್ಣೆ ರಾಕ್ಷಸ ಗುಣ ಅಮ್ಮಗ ಅಪ್ಪರ ಜಾಸ್ತಿ ಇಟ್ಟ ವರ್ಷವೂ ಜಾಸ್ತಿ ಇಟ್ಟ ಶಾಂತವೇ ಅಡಂಜೋದು ಮುಡಿವಿಲೆ ಎಲ್ಲ ದೇವರುಗಳು ಎಲ್ಲ ಮುನಿವರ್ಗಳು ಎಲ್ಲವೇ ಅಮ್ಮನ ಪಾಡಿಯಾರ ಅಲೆ ನಿಬ್ಬಿದೆ. ಆ ರೋಷ ನಿಪ್ಪೋದಿಲ್ಲ ಅಮ್ಮಗ ಅತ್ತೆ ಒಂದು ಆಕ್ರೋಶನೋಗ ಅಮ್ಮ ಇದ್ದ. ಆಗತ್ತ ಶಿವಪೆರುಮಾನ್ ಸರ್ ಒಬ್ಬನ ಶಿವಪೆರುಮಾನ್ ಬಳಿಯೇ ಇಲ್ಲೇ ನಾ ಬುದ್ದುಟ್ನೆ ಅತಂದು ಹೇಗೆ ಕಾಲಡಿಗೆ ಬಂದೆ ಬುದ್ದುಟ್ಟ. ಕಾಲಡಿಗೆ ಬಂದು ಬುದ್ದುಣ್ಣೆ ಅಮ್ಮ ತಾಂಡವ ಹಾಡೋನೆ ಶಿವಪೆರುಮಾನವು ಸೇತಿ ಮೆಟ್ಟಿದ. ಆ ಮೆಟ್ಟೋನಂತ ಶಿವನು ಒಂದು ಹರಿದು ಅದನ್ನು ತನ್ನ ಆಕ್ರೋಶನ ಕಮ್ಮಿ ಮಾಡಿದ. ಅದು ಇಂದನೆ ಜನ ಇಂದನೆ ಜನ ನಿಂಗೆ ಅಮ್ಮನ ಕೈಯೋಗ ನೋಡ್ರಕ್ಕೂ ಒಂದು ತಲೆ ಎಟ್ರ ಇನ್ನೊಂದು ತಗ ವಾಳಟ್ರ ಅದು ಇಂದು ಆ ತನ್ನ ಕೊದ್ದ ಜನ ತಾರಕಾಸುರನ ಕೊದ್ದ ಜನ ಅಮ್ಮನ ವಣಂಗಿನೋ ಅತ್ತೆ ಮಾಕೆ ಅಮ್ಮನ ವಣಗೋದಿಂದ ಇದನ್ನು ಐದೀಗ ಏನಂದರೆ ಮಿರುಗ ಗುಣಂ ಇಲ್ಲದಾಗಿ ಮನಿದ ಗುಣಂ ದೈವ ಗುಣಂ ಬಪ್ಪದು ಬುತ್ತ ಇದನ್ನು ಐದೀಗ ನವರಾತ್ರಿ ಐದೀಗವೇ ಅದು ಅಸುರಾಂಬುದು ಬೇರೆ ಒಂದು ಇಲ್ಲೇ. ಈಗ 4 ಒಲಗಾಡದೆ ಒಲಗನೊಗೆ ಹೃದಯುಗ ಅವತಾರ ಇತ್ತಿದ್ರು ದೇವರು. ಒಂದೇ ಒಂದು ರಾವಣಕ್ಕಾಗಿ ಒಂದೇ ಒಂದು ಕಂಸಗಾಗಿ ಒಂದೇ ಒಂದು ಎರಳೆಯಗಾಗಿ ಅವತಾರ ಎತ್ತಿದ್ರು. ಆಗ ಕೇತಾರ ಎಲ್ಲ ಅವತಾರ ಎತ್ತಿರ್ತೀವ ಈ ಕಲಿಯುಗಲೋಗ ನಡೆಯಾದ ಅಟ್ಟೂಡಿ ಎಲ್ಲ ನಡೆದು ನಟ್ಟಗ ಒಂದು ಅವತಾರವ ಕಾಣೆಯಕ ಅತ್ತೊಂದು ಕೆಪ್ಪನೆ ಸ್ವಾಮಿಕ ನಂಗೆ ಶಂಕರಾಚಾರ್ಯ ಸ್ವಾಮಿಕೆ ಯಾರ ಹೃದಯುಗಲುಗೆ ಅಸುರರಿದ್ದರು ದೇವರು ಇದ್ದರು. ಅಲ್ಲ ಎಲ್ಲವೂ ಬೇರೆ ಬೇರೆ ಲೋಕನೋಗಿದ್ದರು.
ದೇವರಿಗೂ ಸಂಬಂಧವೇ ಇಲ್ಲೇ ಅತ್ತಮಾಕ ಲೋಕನುಗಿಬ್ಬನೇ ಒಂದೇ ಒಂದು ಹಸುರಗಾಗಿ ತಾವದಾರ ಇತ್ಯಾರ. ಎರಡಾவது ತ್ರೇಯದ ಯುಗ ಬಂದ. ತ್ರೇಯದ ಯುಗದೊಗೆ ಈ ಅಸುರರು ದೇವರು ಎರಡು ಒಂದೇ ಲೋಕನು ಹುಟ್ಟಿಟ್ರು. ಒಂದೇ ಲೋಕ ಅಂತಲೇ ಅವಕ್ಕೊಂದು ಪಕ್ಕವು ಲಂಗಯೋಗ ಅಸುರರಿದ್ದರು, ಇಲ್ಲಿ ದೇವರೆಲ್ಲ ಇದ್ದರು. 14 ವರ್ಷ ಕಷ್ಟಪಟ್ಟು ಹೋಗಿ ಅಸುರನ ಕೊಂದರು. ದ್ವಾಪರ ಯುಗನೊಗೆ ದೇವರು ಅಸುರರು ಒಂದೇ ಕುಟುಂಬರು ಹುಟ್ಟಿಟ್ರು, ಅಣ್ಣ ತಮ್ಮರ ಹುಟ್ಟಿಟ್ರು. ಆಗ ದೇವರು ಆ ಸುಂದಕಾರನವೇ ಹುಟ್ಟಿ ಅವಕ್ಕ ಅಳಿತ. ಕಲಿಯುಗನೊಗೆ ಒಂದೇ ಮನುಷ್ಯ ಹೋಗಿ ಎರಡು ಹುಟ್ಟಿಟ್ರು. ಕಲಿಯುಗನೊಗೆ ಒಂದೊಂದು ಮನುಷ್ಯನ ಸಾರಿಯು ದೇವರ ಗುಣವೂ ಹೊಡೆದೆ, ವಿಲಂಗು ಗುಣವೂ ಹೊಟ್ಟೆ, ಮಿರುಗ ಗುಣವೂ ಹೊಡೆದೆ, ಎರಡು ಹಂಗೆ ಸರ್ ಆಡದೆ. ದೇವರೇ ಎತ್ತೆ ಅವತಾರ ಎತ್ತೋದು ಒಂದು ಯೋಚನೆ ಮಾಡಿಬಿಟ್ರು. ದೇವರಿಗೆ ಅವತಾರ ಎತ್ತಲಿಯೋ ಏದು ನಡಿಪುದು, ಪಕ್ಕವ ಅಳಿಪುದು ಅದೊಂದು ದೇವರೇ ಯೋಚನೆ ಮಾಡಿಬಿಟ್ರು. ಆಗ ಇಲ್ಲಿ ಅವತಾರ ಅಲ್ಲ, ಮನುಷ್ಯರ ಅಂತ ಬಂದಾರ. ದೇವರು ಮನುಷ್ಯರ ಅಂತ ಬಂದಾರ. ಇಲ್ಲಿ ಮನುಷ್ಯರ ಬಂದು ನಂಗೆ ಬೇಕಾದ್ದನ್ನು ಮಾಡ್ಯಾರ. ಅದೊಂದು ಕಲಿಯುಗನಿಗೆ ಹೇಗಿರ. ಈ ಕಲಿಯುಗನಿಗೆ ಹೇಗೋನೆ 5 ನೆಲೆ ಬೇಕು ಅಂತ. 5 ನೆಲೆ ನನಗೆ ಬೇಕು. ಒಂದು ಆಸೆಯ ಬಿಟ್ಟು ಬಿಡೋದು. ಶಂಕರಾಚಾರ್ಯರ ಅಪ್ಪರ ಉರುದಿ ಹೇಗ್ಯಾರ, ಆಸೆಯ ಬಿಟ್ಟು ಬಿಡು. ಎಂತ ಆಸೆ ಬಿಡೋದು ಬಿಡಿದ್ರ ಒಲಗದೆಗ ಕಲಿಯುಗದೆಗ ಮಿರುಗ ಬಾಡಿ ನಂಗೆ ಸರ್ ತಟ್ಟೆಗ, ದೇವರ ಬಾಡಿ ಹಂಗೆ ಸರ್ ಅಟ್ಟೆಗ. ದೇವರ ಬಾಡಿ ಪೂಜೆ ಮಾಡೋನೆ ಮಿರುಗ ಬಾಡಿ ಹೇಗಿರವೆ, ಪೇರಾಸೆ ಪಡಾದೆ ಎತ್ತಿ ಬದುಕೊಂಡ್ಬಿಡೋದ್ರ. ಅದಕ್ಕೆ 2 ಉದಾಹರಣೆ ಹೇಗ್ಯಾರ ಶಂಕರಾಚಾರ್ಯರು. ಒಂದು ರಾಮಾಯಣದೊಗೆ ರಾಮರನ್ನ ಅಂಬು ಪಟ್ಟು ರಾವಣ ಸತ್ತುಟ್ಟನ, ಅದೇ ರಾವಣ ಬುದ್ದುಟ್ಟನ ಪೋರ್ ಕಳೆದೋಗೆ. ಆಗ ಲಕ್ಷ್ಮಣ್ಣ ರಾಮರು ಕುರ್ಚಿ ಹೋಗು ತನ್ನ ಕೂಡ ಉಪದೇಶಿಸು. ರಾವಣ್ಣ ಮಾಕ ಒಂದು ಮಂಚ ದಾರು ಇಲ್ಲ ಒಲಗನೋಗೆ. ನಾನು ಕೂಡ ರಾವಣ್ಣ ಮಾಕಿಲ್ಲೆ. ಹತ್ತವೆ ಮಂಚ, ಹತ್ತವೆ ಪರಿಪಾಲನೆ ಮಾಡೋಮ, ಹತ್ತವೆ ಆಚೆ ಮಾಡೋಮ. ತನ್ನ ಮಕ್ಕಗಾಗಿ ಆಸಗ, ತನ್ನ ಮಕ್ಕಳು ತನ್ನ ಮಣ್ಣುಗಾಗಿ ಆಸಗ ಮಾಡಿದ್ದೇನೆ. ಅಪ್ಪೇರ್ಪಟ್ಟೊಂದು ಶಿವಭಕ್ತನ್ ನೀವು ಹೋಗಿ ತನ್ನ ಕೂಡ ಉಪದೇಶ ಇಸು ಅತ್ತೆ ಮನೆ ಲಕ್ಷ್ಮಣ ಯೋಚನೆ ಮಾಡಿಬಿಟ್ರು. ಯೋಚನೆ ಮಾಡಬೇಡ, ಎಲ್ಲ ರಕ್ತ ಹೋಯ್ಟಿಡ್ದ ಮಗ, ಅಸುರತ್ತ ಪೂರ ಹೋಯ್ಟಿಡ್ದೆ, ಶಿವಭಕ್ತನ ಅಂತ ಅಳುದುಕೊಂಡಿದ್ದಾನೆ. ಈಗ ನೀವು ಹೋಗಿ ಉಪದೇಶ ಈಸು ಅತ್ತೆ ಮನೆ. ರಾವಣ್ಣ ಸಾರು ಹೋಗಿ ಕುಳದನ, ಅದೇ ಮಂಡಿಟ್ಟು ಕುಳಿದ ಅತ್ತನ. ಅವನೇ ರಾವಣ ಹೇಗಿನ ಆಸೆ ಪಟ್ಟುಡುಗೆ ಇತ್ತೆನ್ನ ಉಪದೇಶ. ಒಂದೇ ಉಪದೇಶ, ಆಸೆ ಪಟ್ಟುಡುಗೆ ಎನ್ನ ಸಾರ ಅಟ್ಟ ದೈವ ಗುಣಮಿಲ್ಲ, ಅದನ್ನು ಆಸೆ ಪಟ್ಟುಟ್ಟೆ. ಆ ಆಸೆ ಸೂರ್ಪನಿಗೆ ಸಾರು ಹೋಯ್ತು. ಸೂರ್ಪನಿಗೆ ಸೀತೆಯ ಪತಿ ಹೇಗಿದ, ಎನಗೆ ಪೆಣ್ಣಾಸೆ ಪೆರಿಗಿಟ್ಟ ಅಂದೂದನ ಎನ್ನ ಮಣ್ಣುಗೂ ಎನ್ನ ಮಕ್ಕಳಿಗೂ ಆಸಗ ಒಳ್ಳಿದ್ದು ಮಾಡೋನೆ. ಎನ್ನ ಜಯಿಸಿದ ಒಲಗೊನಗೆ ದಾರು ಇಲ್ಲೇ ಅಲ್ಲ. ನಾ ಎಂದು ಪೆಣ್ಣಾಸೆ ಪಟ್ಟನೋ ನಾ ಅಂದೂಂದ ಇಳಿವಾಯಿಟ್ಟೆ ಅತ್ತಪ್ಪನ ಆಸೆ ಪಟ್ಟುಡುಗೆ. ಎರಡಾவது, ನೀ ಏನು ಮಾಡಿ ಅಂತ ನೆನ್ಸಿರಿಯೋ ಅದನ್ನು ಆಗವೇ ಮಾಡಿಬಿಡು, ನಾಯಿಗಾಂತ ಇರಬೇಡ. ಆದರೆ ನೀ ಮಾಡೋ ಕಾರ್ಯ ಒಬ್ಬನು ಪುಣ್ಪಡಿತಿರಕೂಡದು. ಮೂರಾவது, ನಿನ್ನ ಮನೋಬಲನು ಆಡೋ ಆ ಬಲವೀನವ ದಾರುವೆ ಹೇಳಿಬಿಡುವೆ. ನಾ ಎನ್ನ ಬಲವೀನವ ಏಟ್ಟೆ, ಎನ್ನ ಬಲವೀನ ಪೆಣ್ಣಾಸ ಎಂಬುದನ್ನ ಸೂರ್ಪನಿಗೆ ಅರ್ದುತ್ತ ರಾಮಾಯಣವೇ ನಡೆದಿತು. ಅದರಿಂದ ನಿನ್ನ ಬಲವೀನವ ಹೇಳುವೆ ಅತ್ತೊಂದು 3 ಉಪದೇಶ ತನಕ ಮಾಡಿದ. ಆಗ ರಾವಣ ಸಾವನೆ ಹೇಗಿನ ಆಸೆ ಪಟ್ಟುಡುಗೆ, ಎನ್ನ ಆಸೆಯಿಂದ ನಾ ಸತ್ತನೆ ಅತ್ತಂದು ಹೇಗೋನೆ. ರಾವಣ ಸಾವನೆ ಶಿವಭಕ್ತ ಸತ್ತುಟ್ಟ ಅಂದೇಗೆ ರಾಮರು ಕಣ್ಣೀರಾಗ್ಯಾರ. ಮಹಾಭಾರತದೊಗೆ ದುರ್ಯೋಧನ ಎಲ್ಲ ಸೂದಾಡಿ ಎಲ್ಲ ಬೆಳಚಿ ಕುರುಕ್ಷೇತ್ರ ಪೋರ್ ನಡವನೆ 5 ಸೇತು ಒಬ್ಬೊಬ್ಬನ ಸತ್ರು. ಕಡೇಸಿಗೆ ದುರ್ಯೋಧನ ಸತ್ತನ. ದುರ್ಯೋಧನ ಸಾವನೆ ತನ್ನ ತೊಡೆ 2 ಗದಯೋಗ ಹೂದು ಕೊದ್ದಾರ. ಆಗ ತೋಳವು ತೊಡೆಯು ಗದಯೋಗ ಹೂದು ಅದೇ ಮರಣ ಪಡಕ್ಯೋಗ ನಿದ್ದನ. ಆಗ ದ್ರೌಪದಿ ಅಲ್ಲಿಗೆ ಬಂದಿಯ. ದ್ರೌಪದಿ ರಕ್ತವೆತ್ತಿ ತನ್ನ ಮಂಟೆಗೆ ಊಸೋದ್ದಾಗ ತನ್ನ ಸಬಲ ಅದಕ್ಕಾಗಿ ದ್ರೌಪದಿ ಬಂದ. ದುರ್ಯೋಧನ ಹೆಂಡ್ರು ಭಾನುಮತಿಯು ಬಂದ. ಅಪ್ಪ ವ್ಯಾಸರ ಅತ್ತೆ ಹೇಗೇರ ಮಹಾಭಾರತಗೆ ಒಂದು ಒಳ್ಳೆಯ ಇನ್ನೊಂದಲ್ಲ, ಅದು ಭಾನುಮತಿತ, ದ್ರೌಪದಿ ಅಲ್ಲ ಅಂತ. ಭಾನುಮತಿ ಬಂದ್ಯಾ. ದ್ರೌಪದಿ ಆ ರಕ್ತವ ಎತ್ತಿ ಅದೇ ಮಂಡಕ್ಕೆ ಉಸಿ ನೆಗದ. ಭಾನುಮತಿಯ ನೋಡಿದ್ಯಾ, ಎನ್ನ ಸಪದವ ನೆರವೇರ್ತಿಟ್ಟು ನೋಡಿದ್ಯಾ ಅಂತ ನೆಗದ. ಪಕ್ಕ ಕೃಷ್ಣರ ಅಮೈದಿಯೇ ಇದ್ದಾರೆ. ಆಗ ದ್ರೌಪದಿ ನಿನ್ನದೆಲ್ಲ ಬಿರಿಗಿಟ್ಟವಾ, ಭಾನುಮತಿ ಹೇಳನ ಮಾಡಿರ್ಗೆ. ಭಾನುಮತಿ ಮಾಕ ಒಂದು ಹೆಣ್ಣು ಮಹಾಭಾರತಕ್ಕೆ ಇಲ್ಲೇ ಏಕಾಂದಲೇ ಅಂದು ಕೌರವ ಸಭೆಯೋಗೆ
ನಿನ್ನ ತುಗಿಲುರುತು ಆಸಗ ಮಾನಭಂಗ ಮಾಡಿ ಅಮ್ಮ ಆಸೆ ಪಟ್ಟ ಮಣ್ಣಾಸೆ ತನ್ನ ಸೊತ್ತು ಪೂರ್ವ ಕಿತ್ತು ಬಿಡೋದೊಂದು ಆಸೆ ಪಟ್ಟು ಎಲ್ಲ ಸೊತ್ತನ್ನು ಕಿತ್ತುಟ್ಟ ಅಂದು ಸಂತು ಮನೆಗೋಪನೆ ತನ್ನ ಪಳ್ಳಿ ಅರಿಯೋಗೆ ಭಾನುಮತಿ ದುರ್ಯೋಧನಗಾಗ ಕಾತುಕೊಂಡಿದ್ದೇವೆ. ಭಾನುಮತಿ ಒದೇ ಒಂದು ಕೇಳ್ಬೇಕೇತ, ನೀ ರಾಜನ, ನೀ ಒಂದು ರಾಜ ಇದ್ದಲೆ ಪಂಚಪಾಂಡವರೊಳ ಸಂಡೇಕಿ ಭೂಮಿ ಈಸಿಬುದು ನೀ ಇಲ್ಲಾದೆ ಒಂದು ಹೆಣ್ಣು ಅವಮಾನ ಮಾಡಿ ಮಾನಭಂಗ ಮಾಡಿ ಇತ್ತನೆ ಈಸಿದೆಯೇ. ಇಂದೋಡ ನೀಯು ನಾನು ಎಂಡಿಗಂಡ ಅಲ್ಲ ಅಂದು ಹೇಗಿದ. ಇಂದೋಡ ನೀಯು ನಾನು ಎಂಡಿಗಂಡ ಅಲ್ಲ, ಇಂದೋಡ ನಾನು ನಿನ್ನ ಕೂಡ ಮಾತಾಡೋದಿಲ್ಲ, ನಿನ್ನ ಮೊಗವ ನೋಡೋದಿಲ್ಲ ಅತ್ತೆಂದು ಭಾನುಮತಿ ಕೃಷ್ಣರು ಹೇಗ್ಯಾರ 13 ವರ್ಷ ದುರ್ಯೋಧನ ಮೊಗವ ನೋಡಲೆ ಇಂದು ಮೊಗ ನೋಡಿದ್ದೇವೆ. ಪೋರ್ಕಳನ ಬುದ್ಧುದನೆ ನಾ ಮದುವೆ ಹೊಟ್ಟೆ ಅದೇನ ಗಂಡದಾಗ ಮದುಗಾಗಿ ಇಂದು ಬಂದು ನೋಡಿಯಾ ಅವನ ಮಕ್ಕೊಂದು ಹೆಣ್ಣಿಲ್ಲೇ ಮನೆ ದುರ್ಯೋಧನ ಓ ಅಂತ ಅತ್ತನ ಆಸೆ ಪಟ್ಟುಬಿಟ್ಟೆ, ಒಂದೇ ಒಂದು ಆಸೆ ಪಟ್ಟುಬಿಟ್ಟೆ. ಅದೇ ನಮ್ಮಮ್ಮ ತಂದದು ನಾ ಉಳ್ಳೇಮ್ಮ ಅಲ್ಲಿ ನನಗೆ ಆಸೆಯ ತೂಂಡಿದರು, ನಾ ಮಣ್ಣ ಆಸೆ ಪಟ್ಟೆ ಅದೆಂದು ನನ್ನ ಗೆದಿಯ ನೋಡಿದ್ಯಾ ಅತ್ತೆಂದ ಅತ್ತನ. ಆಗ ಕೃಷ್ಣರು ಹೇಗ್ಯಾರ ಉಳ್ಳಿ ತುಗುತ್ತಾ ಅತ್ತೆಂದಿ ಭಾನುಮತಿ ಹೇಗ್ಯಾ ಎನ್ನ ಗಂಡ ನಾ ಕೂಡಿದೆ ಅತ್ತಪ್ಪನೇ ಈ ಮನ ಕಿಚ್ಚುಕು ಬುದ್ಧುನೆ ನಾ ಕಿಚ್ಚುಕು ಬುದ್ಧು ಅರ್ಥ ಮಾಡ್ಕೊಂಡು ಎಮ್ಮಕ್ಕ ಮಹಾಭಾರತಗೆ ಇಲ್ಲೇ ನಾ ಕಿಚ್ಚುಕ ಬುದ್ಧನೇ ಹೇಗಿತ್ತ ಬುದ್ಧು ತನ್ನ ಮಾಯಿಸಿದ ಅತ್ತೆಂದು ಹೇಗ್ಯಾರ. ಆಗ ಆಸೆ ಪಟ್ಟರು ಕೂಡ ಅದು ಅತ್ತೆ ಮೊದಲ ದೊಡ್ಡವ್ರಿಗೆ ಹೇಗ್ಯಾರ. ಎರಡಾவது ಅಖಂಭಾವ ಅಂದರೆ ಎನ್ನಾಲತ್ತ ಮುಡಿದರ ನಾ ಇದ್ದಲತ್ತ ನಡೆದರ ಅತ್ತೆಂಬುದು ಇಲ್ಲೇ ದಾರ ಇದ್ದಲ್ಲಿಯೂ ನಡೆದರ. ಅಪ್ಪ ಸತ್ತುಪ್ಲೆ ಮನೆ ಇಲ್ಲದಾಗ್ರವ ಮನೆ ನಡೆದರ, ಆ ಅಪ್ಪನು ಸತ್ತುಪ್ಲೆ ಮನೆ ಇಲ್ಲದಾಗ ಮನೆ ನಡೆದರ ಅತ್ತೆಂದು ನಾ ಅಖಂಭಾವಾಗಿ ಹೇಗ ಬೇಡ. ಇದುಗ ಉದಾಹರಣೆ ರಾಮಕೃಷ್ಣರೇ ಹೇಗೆ ಅಲ್ಲ, ವಿವೇಕಾನಂದರು ಒಂದು ತುರ್ಕು ಹೋಗಿ ಉಪದೇಶ ಮಾಡು, ನಾ ಆಸಗ ಕಲ್ವಿ ಕತ್ತುಟ್ಟಗ, ನಾ ಎಲ್ಲ ಜ್ಞಾನವೂ ಎನಗೆ ಅಟ್ಟಗ, ನಾ ಎಲ್ಲ ಒಲಗೂ ಹೋಗಿ ಭಾಷಾಡಿದಾಗ ನನಗೆ ಉಪದೇಶ ಗೊತ್ತಾ ಆತೆಂದು ರಾಮಕೃಷ್ಣ ಸರ್ ಹೋದಾರ. ಆಗ ರಾಮಕೃಷ್ಣರು ನೆಗೆದುಟ್ಟು ನಾನು ಇರಂದ ಪೆರಗು ಹೋಗು, ನಾ ಸತ್ತಗಿಂತ ಹೊಡ್ತು ನಿನಗೆ ಇಲ್ಲ, ನೀವು ಹೋಗ್ಬಿಡು. 2 ಜನ ಬಂದು ಮರ್ಚಿ ಏಕೆ ಉಪದೇಶ ತಪ್ಪದಿಲ್ಲ ಅತ್ತಮ್ಮನೆ ಮರ್ಚಿ ತನ್ನ ನೋಡಿಟ್ಟು ನಾನು ಇರಂದ ಪೆರಗು ಹೋಗ್ಬಿಡು, ಸತ್ತಗಿಂದ ಈಸುವ ಹೋಗು ಅತ್ತೆಂದಾರ. 3 ಜನ ತನ್ನಾಲೆ ಮುಡಿವಿಲೆ ತಾ ಹೋಗಿ ಪಡಿಬೋಡ ನೀ ತಂದಲ್ಲಿಯೂ ತರಾದಲ್ಲಿಯೂ ದೇವರು ನೋಡಿಬಿಡಿ ಅತ್ತೆಮ್ಮನೆ ಈ ಪಡಿಬುಗಾಯ್ತಿದ್ದೆ ನಾನು ಇರಂದ ಪೆರಗುಂತ ಹೇಗಿದೆ, ನಾ ಸತ್ತಗಿಂದೇ ಹೇಗುಲೆ ನಿನ್ನ ಸಾರೋಡು ಅಹಂಭಾವ ಇಲ್ಲದ ಆದಗಿಂತಾಡು ನಿನಗೆ ಉಪದೇಶ ಮಣ್ಣೆದ್ದೇ ಇದೆ. ಈಗತ್ತ ನಿನ್ನ ಅಹಂಭಾವ ಇಲ್ಲದ ಹೇಳಿದೆ ನಾನು ನಿನಗೆ ಉಪದೇಶ ಮಣ್ಣೆ ಅದನ್ನು ಹೇಳಿದರು. ಅದಕ್ಕಿಂತ ಉಪದೇಶ ಮಾಡಿದ ವಿವೇಕಾನಂದರು ಉಲಗಂ ಪುಗಳ್ ಪುಲವರ ಮಾರಿದರು, ಸ್ವಾಮ್ಯರ ಮಾರಿದರು. ಅದು ಎರಡಾவது. 3வது ಭಕ್ತಿ, ಅದಕ್ಕೆ ನಾಮವ ತೇಗುವುದು. ಕಲಿಯುಗನೋಗೆ ತ್ರೇತಾಯುಗ ಮಕ್ಯೋ ಕರದ ಯುಗ ಮಕ್ಯೋ ದ್ವಾಪರ ಯುಗ ಮಕ್ಯೋ ನಂಗೆ ಕಲಿಯುಗನೋಗೆ ಅತ್ತ ತಪಸ್ಸೆಲ್ಲ ಮಾಡೋದಕ್ಕೆ ಮುಡಿಯ. ಈಗ ಮಿನ್ನಣು ಉಲಕಮಿಂದ ಏನು ಸೊ ಎತ್ತೆ ಈಗನು ಅಂದರೆ ನಂಗೆ ಮನಿದ ಇಯಕ್ಕಂ ಬಿಟ್ಟು ಇಂದ್ರ ಇಯಕ್ಕವ ಮಾರಿ ಈಗ ಅದು ಮಿನ್ನಣು ಇಯಕ್ಕವ ಮಾರಿ ನಡೆದೆ ಉಲಗ ಮಾರಿಂಡೇ ಹೋಯಿಂಡಿರ್ದೆ ಅತ್ತೆ ಒಲಗ ಮಾರಿಂಡೇ ಒಬ್ಬ ಕಾಲದಾಗೆ ಇಂದು ತಪಸ್ಸು ಮಾಡುವುದಿಲ್ಲ. ಎಂತ ತಪಸ್ಸು ಮಾಡೋದು ಮಾಡಿದ್ರ ಏಸು ಜಾಮ ಕುಳಬದು ಮಾಡಿದ್ರ ಹಂಗಾಲೆ ಕುಳಬದುಗೆ ಶಕ್ತಿ ಮುಡಿಯ ನಾಮವೇ ಹೇಗು ಹೇಗಿರ ಕಮಲಾತ್ಮ ನಂತರ ಹೇಗಿರ ನಾಮವೇ ಬಿಡೋದು ಹೇಗು ನಿನಗೆ ಮುಕ್ತಿ ಸಿಕ್ಕಿರ ಅತ್ತಂದು ಹೇಗಿಲ್ಲ ಹಂಗಾಗಿ ನಾಮವೇ ಹೇಗೋದು ಶಕ್ತಿ ಜಾಮ ಇಲ್ಲೇ. 2 ಮಾರ್ಗ ಹಿಡ್ದೆ, ಒಂದು ಭಕ್ತಿ ಮಾರ್ಗ, ಇನ್ನೊಂದು ತೊಂಡು ಮಾರ್ಗ. ತೊಂಡು ಮಾರ್ಗ ಹೋಗಿ ಜನಾಗೂ ಸೇವೆ ಮಾಡೋದಕ್ಕೆ ಹಂಗಾಗಿ ಕೆಲಸ ಇಲ್ಲೇ. ಅಲ್ಲ ಭಕ್ತಿ ಮಾರ್ಗ ಹಿಡ್ದೆ ನನಗೆ ಜನಾಗೂ ನಾಮವೇ ಹೇಗೆ ಹಾಕು ಅತ್ತಂದು ಹೇಗೋನೆ ಅಲ್ಲಿಗೆಲ್ಲ ಒಂದು ಮುದಿಯ ಬರುವಲ್ಲ ಅದೇ ಪೂಜೆ ಮಾಡಿ ನಾಮವೇಗಿ ಒಬ್ಬನೇ ಒಂದು ಇಳಂಜನ್ ಅಲ್ಲಿಂದ ಬನ್ನ ತನ್ನ ನೋಡಿ ಏನಿತ್ತು ಮುಣುಮುಣು ತುಂಡುವರೆ ಅತ್ತೆ ಮನೆ ದೇವರ ನಾಮವೇ ಹೇಗಿಂಡಿದ್ದೆ ಅತ್ತಿಂದ. ಆಗ ಅಮ್ಮ ತಿರುಗಿ ಹಂಗ ಬನ್ನಿ ಹಂಗ ಕೆತ್ತಂಗೆ ನಾಮವೇ ಹೇಗಿಂಡೆ ಇದ್ದರೆ ಇಟ್ಟು ಬಂದುಬಿಟ್ರ ನಂಗೆ ಒಂದು ಕೇಳ್ವಿ ಆಗುತ್ತ ನಾಮತ್ತೆ ಸೊಲ್ಲಿಕೊಂಡೇ இருந்தால் சோறு போடுவது யார் ಗೆಲ್ಚಗೋಗ್ಬೋದು ಗೆಲ್ಚಗೋಲತ್ತ ಇಟ್ಟು ನಾಮವೇ ಹೇಗಿಲ್ಲ ಏನ ಇಟ್ಟು ಅತ್ತಂದು ಆ ಕೂಸು ಕೆತ್ತನ. ಆಗ ಮುದಿಬೇರೆ ಹೇಗ್ಯಾರ ತಪ್ಪು ಮಾಡ್ರೆ ಅತ್ತೆ ಹೇಗೆ ಬೇಡ ನಾಮವತ್ತೆ ಹೇಳ್ಬೋದು ದೇವರು ಖಂಡಿತ ಇಟ್ಟು ತಂದುಬಿಟ್ರ ನಿನಗ ಅತ್ತೆ ಮನೆ ಇಲ್ಲೇ ಅತ್ತೆ ಮನೆ ನೋಡು ನೀ 2 ಜನ ನಾಮವೇ ಹೇಳು
ಬುಡಾದೆ ದೇವರಿಗೇನ ಮಾಡಿ ನಾಮ ಬೇಬಿಡು ಇಟ್ಟು ಸಿಕ್ಕುಲೆ ಅಂದಲೇ ನಾ ಅಂದು ಒಂದು ನಾಮವ ಬಿಟ್ಟುಬಿಟ್ನೆಂದು 2 ಜನ ಬುಡಾದ ನಾಮವ ಹೇಗಿನೆಂದು ಒಂದು ಕಾಡುಗೆ ಹೋದ. ಅಟ್ಟಿ ಹೋಗಿ ನಾಮವ ಹೇಗೆ ಎಂದು ಕುಳಿದು ಅಂದಲೇ ಅಡೆ ಒಟ್ಟಸ್ತನ ದಾರಾಲು ಇಟ್ಟು ಕೊಟ್ಟುಬಿಟ್ಟಾರ್ವೋ ಅದನ್ನ ಹೇಗೆ ಒಂದು ಕಾಡುಗೆ ಇಟ್ಟ. ಕಾಡುಗೆ ಒಬ್ಬನೇ ಒಂದು ಬಳಿ ಓರದೋಗ ಸೆತ್ತು ಕುಳಿವಿಲೇಕ ಅಲ್ಲಿಗೆರಾಗ ಒಬ್ಬ ಪರಿದಾಪನಿಗೆ ಯಾರು ಇಟ್ಟ ತಂದು ಬಿಡ್ಲೆ ಅದನ್ನು ಹೇಗೆ ಒಂದು ಮೊರ ಹೋದಾಗ ಹತ್ತಿ ಕುಳಿದುಬಿಟ್ಟ. ಮೊರ ಹೋದಾಗ ಹತ್ತಿ ಕುಳಿದು ಅತ್ತೆ ಒಂದು ಮನದ ನಾಮ ಬೇಕಿದೆ. ನಾಮವ ನಾರಾಯಣ 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 ಅಂದು ನಾಮವೇ ಒಂದು ಮನದ ಹೇಗೆ ಇಟ್ಟಿದ್ದ. ಅಲ್ಲಿಗೆರಾಗ ಒಬ್ಬ ಬಳಿ ಪೋಕ್ಕನೊಬ್ಬ ಒಂದು ಕಾಡು ಒಂದು ಇನ್ನೊಂದು ಕಾಡು ಹೋಗುವಾಗ ಒಂದು ಅಟ್ಟಿಂದ ಇನ್ನೊಂದು ಅಟ್ಟಿಗೆ ಹೋಗೋದು ಕಾಡುದಾರೆ ಒಬ್ಬನೇ 5 ಜನಕ್ಕೆ ಬೇಕಾದ ಇಟ್ಟ ಕಟ್ಟಿ ಅಲ್ಲಿಗೆರಾಗ ಎತ್ತೀನು ಹೋಗಿ ಆ ಮೊರ ಮಿಂಡಿ ಹೋಗುತ್ತಾ ಕುಳಿದು ಆ ಅಂದನ ಹೊತ್ತನು ಇಟ್ಟ ತಿಂದು ಮೀದಿಯ ಕಟ್ಟಿ ಅಲ್ಲಿ ಪಕ್ಕನೋಗಿ ಬೀತುಟ್ಟು ಸಿಡಿಜಾಮ ಹೋಯ್ಬಿತ್ತೀನಿ ಎಂದು ಹೊರಗಿಟ್ಟು ಅವಸರನೋಗೆ ಏನೋ ಸತ್ತ ಬಂದರ ಅತಂದು ಅವಸರನೋಗೆ ನಡೆದನೆ ಎಂದು ನನ್ನನ್ನು ಇಟ್ಟಾಗ ಏನು ಬಿಟ್ಟುಟ್ಟು ಹೋಯ್ನ ಅದನ್ನೂ ಅರಿಯ ಹೀಗೆ ಇಟ್ಟಡದೆ ಎಂದು ಸೇತಿ ಅರಿಯ ನಾಮ ಹೇಗಿಟ್ಟಿದ್ದೇನೆ 2 ಜನ ಕೈದಿಟ್ಟ. ಹಾಗೂ ತನಗ ಒಂದು ಸಂದೇಹ ನನಗೆ ಇಟ್ಟು ಸಿಕ್ಕಿರವ ಇಲ್ಲೆಯಾ ಸ್ವಾಮಿಯನ್ನು ನೋಡ್ರವ ಇಲ್ಲೆಯಾ ನಾನು ನೋಡಿಬಿಡಿ ಆತನ ಹೇಗೆ ಮರ್ಚಿ ನಾಮವ ಹೇಗಿಡೇ ಇದ್ದ. ಒಂದು 5 ಕಳ್ಳರು ಅವಕ್ಕ ಬಡಿ ಪರಿಯೋಗ ಎಲ್ಲವ ಕೊಳ್ಳೆ ಹಾಕಿ ಆ ನಗೆ ಎಲ್ಲವ ಹಣ ಎಲ್ಲವ ಮೂಟಯ್ಯ ಕಟ್ಟಿ ಅಲ್ಲಿಗೆ ಬಂತ ಕುಳಿದಾರ. ಅಲ್ಲಿಗೆ ಬಂದು ಕುಳಿದು ಅವಕ್ಕ ಪಂಗ್ಯಾರ 5 ಹರಿತನಿ ಅದನ್ನು ಪಂಗ್ಯಾರ ಪಂಗೋನೆ ಒಬ್ಬ ನೋಡ್ನ ಆ ಇಟ್ಟು ಮೂಟಾಡಿದೆ. ಆಗ ಒಬ್ಬ ಹೇಗಿನ ನೋಡು ನಂಗೆ ಹೊಟ್ಟೆ ಹಸ್ಪು ನಂಗೆ ಇಟ್ಟು ತಿನ್ನಾದ ಬಂದುದು ನನಗೆ ಇಟ್ಟ ತಿಂದು ಬಿಡೋ ಅತೇನು ಹೇಗಿನ. ಆಗ ಒಬ್ಬ ಮೇಲೆ ನೋಡುವನೇ ನಿಮ್ಮಲ್ಲಿ ಕುಳಿದು ನಾಮ ಹೇಗಿಡ್ತೇನೆ ನೋಡು ನಂಗೆ ಕಂಡಿಡ್ಪದಗಾಯ್ತ ಮೇಲೆ ಒಬ್ಬಿದ್ದೇನೆ ಜಾಗ್ರತೆ ಇರ್ವಿ ಯಾಕಂದರೆ ಅಮತ ಇಟ್ಟ ಬಿತ್ತನೆ ಇಟ್ಟು ಏಕ ಬೆಸಾಟ್ರು ಕೊಡೋದು ನಂಗೆ ಕೊತ್ತನೆ ಎಂಬುದಾಗಿ ಏಕ ಬೆಸದ ಹಾಕಿರ ಕೊಡೋದು ಆ ತಪ್ಪನೆ ಮೇಲಿದ್ದೇನೆ ನಿಂಗೆ ತಿನ್ನಬೇಡ ಅತನ್ನ. ಆಗ ಮೇಲೆ ಇಬ್ಬೊಬ್ಬರು ಕೊರ್ಚಾರ ಬಾ ಇಟ್ಟಡ್ದೆ ತಿಂದು ಬಿಡ ಬಾ ಅತ್ತಮ್ಮನೆ ನಾಗಗಣ ನಾನು ನಾಮವೇ ಹೇಗಿಟ್ಟಿದ್ದೆ ಅತನ್ನ. ಇಲ್ಲೇ ನೀ ಬಪ್ಪತ್ತ ಅಂದಾರ ಮೇಲೆ ಹೋಗಿ ತೆಗೆದು ಬಂದಾರ ಕಿಯೆ ತೆಗೆದು ಬಂದು ನೋಡು ಬೆಸ ಹಾಕಿದ್ದು ನೀತನೆ ಇಲ್ಲಿ ಇದು ಬೆಸ ಇಲ್ಲೇ ಎಂಬುದಾಗಿ ನೀ ಮೊದಲು ತಿನ್ನುವುದಾರ ತನ್ನ ಇಲ್ಲೇ ನನ್ನ ನಾಮ ಹೇಗಿನೇ ಅತ್ತಂದ. ಕಡೇಸಿಗ ಇಟ್ಟ ಎತ್ತಿ ತನ್ನ ಬೇಗ ಊಟಿಯರ ಆಗತ್ತಾ ಹೇಗಿದ್ರು ದೇವರು ಇಟ್ಟು ತಪ್ಪದು ಮುಟ್ಟಲ್ಲ ದೇವರೇ ಊಟಿಬಿಟ್ಟಾರ ಹಂಗಾಗ ಆ ನಾಮವ ನಿಂಗೆ ಅತ್ತೆ ಒಂದು ಮನಸ ದೇವರ್ತ ಆತನ ಹೇಗೆ ಆ ನಾಮವ ಹೇಗೋದಾಯ್ದಲೆ ಇಟ್ಟ ದೇವರೇ ಊಟಿಯಾರ ಹಂಗಾಗ. ಉತ್ಕಾರ್ந்து சொல் நின்று கேட்பான் நின்று சொல் நடந்து கேட்பான் நடந்து சொல் ஓடி கேட்பான் உறங்கி சொல் ಪಕ್ಕದಲ್ಲಿ ನಿಲ್ಪಾನ ದೇಗಿರಿ ದೇವರ ನಾಮ ಹೇಗೋನೆ ಕುಳಿದುಂಡೆತ್ತೆ ಹೇಗೋದು ನೀನು ಕುಳಿದುಂಡು ಹೇಗೋ ದೇವರು ನಿಂತುಂಡೆ ಕೆತ್ತಾರ ನೀನು ನಿಂತುಂಡು ಹೇಗೋ ದೇವರು ನಡೆದುಂಡು ಕೆತ್ತಾರ ನೀನು ನಡೆದುಂಡು ಹೇಗೋ ದೇವರು ಓಡಿನೇ ಬಂದಾರ ನೀ ಹೊರಗೀಡು ಹೇಗೋ ಪಕ್ಕವೇ ಕುಳಿದುಟ್ಟಾರ. ನಾಮತ ಕಲಿಯುಗನೋಗೆ ನಾಮವ ಬಿಡಬೇಡ ಅದನ್ನು ಹೇಗೀರ ನಾಮ ಮುಟ್ಟಿ ಹೇಗಿಲ್ಲ ಪೋದ ಆ ನಾಮನೋಗೆ ನಂಬಿಕೆ ಇಡೋದು. ಮೇಲೆ ಮೊರ ಅಂದ ಒಬ್ಬ ಬುದ್ಧನ ಹೀಗೆ ದೇವರಿದ್ದಾರೆ ಸ್ವಾಮಿ ಎನ್ನ ಕಾಪಾತು ನಾ ಬುದ್ಧುಂಡಿದ್ದೆ ಎನ್ನ ಕಾಪಾತು ಅತ್ತೆ ಮನೆ ಬುಟ್ಟು ಬಿಡು ನಿನ್ನ ಕಾಪಾತೀನಿ ಅಂದಾರ. 2 ಕೈಯ ಬಿಡು ನಾನು ನಿನ್ನ ಹಿಡಿದುಬಿಟ್ಟೆ ಮನೆ ಇಲ್ಲೇ ಎನ್ನ ಇಡೀ ನಾ ಕೈಯ ಬಿಟ್ಟನೆ ನಂಗೆ ಅತ್ತೆ ಒಳಗನಗಿದ್ದು ನಂಗೆ ಒಂದು ಕೈಯ ನಂಗವ ನಂಬಿಟ್ಟು ಒಂದು ಕೈಯ ದೇವರ ನಂಬಿಡಿದ್ದು 2 ಕೈಯ ಬುಟ್ಟಿದಲೆ ದೇವರು ಕಾಪಾತಿಬಿಟ್ಟಾರ ಹಂಗ ಬಿಡೋದಿಲ್ಲ 2 ಕೈಯ ಬಿಡೋದಿಲ್ಲ ಹಂಗ ಇನ್ನೂ ಒಂದು ಕೈಯ ನಂಗವ ನಂಬಿಡಿದ್ದು ಒಂದು ಕೈಯಿಂದ ಬಿಟ್ಟುಕೊಂಡಿದ್ದು ಅತ್ತೆ ಮಾಕೆ ನಂಬಿಕೆ ಬೇಕು ಅತ್ತೆ ಮನೆ. ನಾರದರಿಗೆ ಈ ಸಂದೇಹ ಬಂದರ ನಾರದರು ತಿರುಮಲ ಸರ್ ಹೋಗಿ ಏನನ ಬುಡಾದ ನಿನ್ನ ನಾಮವೇ ಹೇಗಿನೇ ಒಲಗನೋಗಿ ಎನ್ನ ಬಿಡ ನಾಮ ಹೇಗೋಕ ದಾರು ಇಲ್ಲೇ ಅಲ್ಲ ನಂಬಿಕೆ ಬೇಕು ಅನ್ನಲ್ಲ ಏನಂತ ನಂಬೋದು ನಿನ್ನಂತ ನಂಬೋದಾಗ ಅಂದು ನಾರದರ ಹೇಗೋನೆ ತಿರುಮಲ ಹೇಗ್ಯಾರ ಅತ್ತೆ ಇಲ್ಲೇ ನಾಮ ಹೇಗಿಲ್ಲ ಮಟ್ಟು ಪತ್ತ ನಂಬಿಕೆ ಆಡೋದು ಬಾ ಭೂಲೋಕ ತೋರ್ಚಿನಿ ಬಾ ಅಂತ ಹೇಗೆ ಭೂಲೋಕ ಕೂಟಿ ಬಂದಾರ ನಾರದರ ಕೂಟಿ ಬಂದುಟ್ಟು ಒಂದು ದೊಡ್ಡ ಬೀದಿ ಮೊದಲ್ ಮನೆ ಅತ್ತೆ ಒಂದು ಸೆಲ್ವಂತ ಆಸಗ ಹಣಕಾರ ಅಮ್ಮ ತಿರುಮಾಲ್ ಆ ವೆಂಕಟಾಚಲಪತಿ ತಿರುಮಾಲ ತಂಗನೋಗ ಬಿತ್ತನೆ ಅತ್ತೆ ನಾಮ ಹೇಗಿನ ನೋಡು ಅಮ್ಮ ಎತ್ತೆ ನಾಮ ಹೇಗಿನ ಕಡೇಸಿ ಒಬ್ಬ ಸೆರುಪು ತುಳಿಲಾಡಿ ತ ಮೆಟ್ಟೊದ್ದನ ನಂಗೆ ಮೆಟ್ಟ ಹೊರಾಸ್ ಕಾಸಿಟ್ಟವನು ಅಮಗೆ ತುಳಿಲೇ ಮೆಟ್ಟೊಬ್ಬತ್ತ
ಅಮ್ಮ ಮೆಟ್ಟುಗ ನಡುವೆ ಒಂದು ಕುನ್ನ ಸೆಲೆಯ ಬಿತ್ತನೆ ಅಮನೂ ನಾಮದೇನ ಹಾಗೆ ಈ ಕೆರಳ ಎತ್ತು ನಾಮ ಹೇಗ್ಯಾರ ಇದು ಏನು ನಂಬಿಕೆ ಅತ್ತಂದು ತಾ ಕೇಪನೆ ತಿರುಮಲ ಹೇಗ್ಯಾರ ಹೋಗು ಎರಡಾನ ಸಾರ ಕೇತು ನೋಡು ಒಂದು ಕುನ್ನ ಕಾದುಟ್ರ ಊಸಿ ಒಂದು ಕಾದುಳ್ಳ ಪುನಃ ಊಸಿ ಆ ಊಸಿ ಅಳ ತೊಳೆಯೋಗೆ ಆನೆಯವೇ ಬುಟ್ಲೆನ್ ದೇವರು ದೇವು ನಮ್ಮ ಏನು ಹೇಗಿದೆ ನೋಡು ಅಂದರು ತಾ ಹೋದ ಸೆಲ್ವಂತನ ಸಾರ ಹೋಗಿ ನಿದ್ದ ಸೆಲ್ವಂತನ ಸಾರ ಹೋಗಿ ನಿದ್ದು ನೋಡು ದೇವರು ಏನು ಮಾಡಿದ್ದಾರೆ ಅರ್ಧ್ಯ ಅಂತ ನಾಡದ್ರ ಕೆತ್ತಾರ ಏನು ಮಾಡಿದ್ದಾರೆ ಅತ್ತೆ ಮನೆ ಒಂದು ಕುನ್ನ ಸೂಂಚೆತ್ತೀರ ಅಲ್ಲಿ ಒಂದು ಕುನ್ನ ತೊಳೆ ಹಿಡ್ದೆ ಅಲ್ಲಿ ಹೋಗಿ ಆನೆಯವೇ ಇಕ್ಕಿ ಹಿಡಿತಾರೆ ಅದನ್ನು ಹೇಗೋನೆ ನೆಗದ ಅತ್ತೆ ನೆಗದ ಸೆಲ್ವಂತನ್ ದಾರವ ಮುಟ್ಟಾಳು ನೆಂಚಿದ್ದೀನಿ ಎನ್ನ ಮುಟ್ಟಾಳು ನೆಂಚಿಟ್ಟೇನು ಸರ್ ಹೇಗಿದೆಯಾ ಅತ್ತೆ ಇಲ್ಲೇ ಆಪಟ್ಟಿ ಕುನ್ನ ಓಟೆಯೋಗೆ ಆಪಟ್ಟಿ ಕುನ್ನ ತೊಳೆಯೋಗೆ ಆಪಟ್ಟಿ ತಪ್ಪ ಆನೆ ಎತ್ತೆ ಅಲ್ಲಿ ಹೋಗೆ ಅನ್ಕೋದು ಮುಡಿದರ ಮುಡಿಯವೇ ಮುಡಿಯ ಮುಟ್ಟಾಳ ಗಣ ಅಂದ್ಬಿಟ್ಟೇನಿ ಅಂತಿದ್ದ ಇದೇ ಕೇಳ್ಬಿಯ ಅಮನ ಸಾರ ಹೋಗಿ ಕೇಳ್ತು ನೋಡು ಅತ್ತೆ ಮನೆ ಆ ಕಡೆ ತೆರುಕೋಡಿಗೆ ಹೋಗಿ ತನ್ನ ಸಾರ ಕೇತ ಅಮ್ಮ ಅದೇ ಸೆರುಪುಗ ನಡುವೆ ದೇವರ ಬಿದ್ದು ಒಣಗಿಡೇ ಇದ್ದ ಈಗ ದೇವರು ಏನು ಮಾಡಿದ್ದಾರೆ ಅರ್ಧ್ಯ ಅತನ ಕೆಪ್ಪನೆ ಏನು ಮಾಡಿದ್ದಾರೆ ಅತ್ತೆ ಮನೆ ಇದೇ ತ ಒಂದು ಕುನ್ನ ಊಸಿ ಆ ಊಸಿ ತುಳಿಯೋಗೆ ಆನೆವೇ ಪುಗುತಿಯಾರ ಅತ್ತೆ ಪುಗುತಿಟ್ಟಿದ್ದಾರೆ ಅತ್ತೆ ದೇವಗೋನೆ ಅದೇ ನೆಗದನ ಸೋಮಿ ಬೇಯೋಗ ಒಲಗವೇ ಪುಗುತಿದವಕ ಸೋಮಿ ವಾಮನ ಅವತಾರತ್ತಿ ಒಲಗ ಎರಡೇ ಅಡಿಯೋಗೆ ಒಲಗ ಅಳಂದವಕ ಆನೆಯಕ ಆ ಕುನ್ನ ಊಸಿಯೋಗೆ ಸ್ವಾಮಿ ಒಲಗವೇ ಎಡಕಾಕು ಆಗ ತನ್ನ ನಂಬಿಕೆಯ ನೋಡು ಇವ ಕೆರಳನ ನಂಬಿಕೆಯ ನೋಡು ಆಗ ನಾಮ ಮಟ್ಟು ಹೇಗ ಬೇಡ ನಂಬಿಕೆ ಹೊಡೋದು ದೇವರು ನಂಗೆ ಎಲ್ಲಾವ ತಂದುಬಿಟ್ಟಾರ ಅತ ಒಂದು ನಂಬಿಕೆ ದಾರ ಕಡದೆಯೋ ಅವಕ್ಕೆ ಜಯಿಸಿಬಿಟ್ಟಾರ ಹಂಗೆ ವರಾಸು ನಾಮವೇ ಆಗೋದಕ್ಕೆ ಪ್ರಯೋಜನ ಇಲ್ಲೇ ಆ ನಾಮ ನಂಗಗ ನಂಬಿಕೆಯೂ ಹುಟ್ಟೋದು ಎತ್ತೆ ಹೇಗಿನೋ ಅಂದಲೇ ಆಲ ಅರ್ದು ಕುಡ್ತಲೆಯೋ ಅರಿಯಾದ ಕುಡ್ತಲೆಯೋ ಒಡಂಬು ಉಳ್ಳಿತು ನೀರುಗ ಅರ್ದು ಬುದ್ದಲಿಯೋ ಅರಿಯಾದ ಬುದ್ದಲಿಯೋ ನನವದು ಏರ್ಕೆ ಅತ್ತೆ ಮಾಕತ್ತ ಒಂದು ಗುಡಿಗೆ ಹೋಗಿಯೋ ಅಲ್ಲದೊಂದು ಆಲಯಮೋ ಅಲ್ಲದೊಂದು ಮಸೂದಿಯೋ ಅಲ್ಲದು ವழிಯೋ ಹೋಗ್ಬನ್ನೊಂದು ಕೋಯಿಲೋ ಏದು ನಾನು ನೋಡಿಲಿಯೋ ನೀ ಸೋಮೀಂದು ಪ್ಲೇ ಅದು ನಿನಗೆ ಉಳ್ಳಿತು ಇಂದು ಇಲ್ಲಿ ನಂಬಿ ಕುಳಿದ್ರಿಯೋ ನಂಬಾದ ಕುಳಿದ್ರಿಯೋ ನಾಮಗೆ ಹೇಗೆ ಕುಳಿದ್ರಿಯೋ ಹೇಗಾದ ಕುಳಿದ್ರಿಯೋ ನಿನಗೆ ಉಳ್ಳಿತ್ತಡದೆ ನಿನಗೆ ಉಳ್ಳಿತ್ತಡದೆ ಅತ್ತದು ಕಮಲಾತ್ಮಾನಂದ ಇದ್ಯಾರ ಅಡ್ತದು ಭಕ್ತಿ ಇದೆಲ್ಲ ಹೇಗಿಲ್ಲತ್ತ ಭಕ್ತಿ ಬಂತರ ಎತ್ತೆ ನಾಮಗೆ ಹೇಗೋದು ಅದನ್ನು ನಂಬಿಕೆಯೋಗೆ ಹೇಗೋದು ಭಕ್ತಿ ತಾನ ಬಂದುಬಿಟ್ರ ಭಕ್ತಿ ಪಪ್ಪನೆ ಒಲಗನ ನಡೆಯಾದದೆಲ್ಲ ನಡೆದುಬಿಟ್ರ ಒಲಗನೋಗೆ ಏನೇನು ಅದಿಶ್ಯಗಳು ನಡೆದದೋ ಅದೆಲ್ಲ ನಡೆದರ ಕರ್ನಾಟಕ ಅದುಗೆ ಪುರಂದಾಡ ಅತ್ಯಂತ ದೊಡ್ಡ ಗ್ರಾಮದೊಗೆ ವೆಂಗಯ್ಯ ನಾಯಕ್ ಅತೊಂದು ದೊಡ್ಡ ಹಣಗಾರ ಭಾಳ ದೊಡ್ಡ ಸೆಲ್ವಂತ ತಲೆ ಕಮಲಂಬಾಳ್ ಅತ್ಯಂದು ಒಂದು ಮಲಯಾಳ್ ಇವಕ್ಕೆರಡಾಗ ಒಂದು ಪುಣ್ಯ ಕೂಸು ಹುಟ್ರ ಆ ಕೂಸುಗೆ ಶ್ರೀನಿವಾಸ ನಾಯಕ್ ಅನ್ನೋದು ಹೆಸರು ಬಿದ್ದಾರೆ ಅಪ್ಪುರ ದೇವರ ಜೇನನೋಗೆ ಆ ಶ್ರೀನಿವಾಸ ನಾಯಕ್ ಅದನ್ನೊಂದು ಹೆಸರು ಬಿದ್ದಾರೆ ಅಣ್ಣ ತಿಮ್ಮಪ್ಪ ಅಂದು ಎಲ್ಲ ಹೋಗಬೇಡಿ ಎಲ್ಲ ಕೊರ್ಚಾರ ಅದು ಕರ್ನಾಟಕನೋಗೆ ತಿಮ್ಮಪ್ಪ ಅಂಬುದು ಒಂದು ಪಿರಿಯನೋಗೆ ಕೊರ್ಚೋ ಒಂದು ವಾರ್ತೆ ಅದೇ ಕುರ್ಚಾರ ಅದೇ ಸೆಲ್ವ ಶೆಡಿಪುನೋಗೆ ಬಹಳ ದುಡ್ಡೇ ಬಂದ 16 ವರ್ಷ ಕೂಸುಗಾಯಿತು ಆ ಕೂಸುಗೆ 16 ವರ್ಷ ಅಪ್ಪನೇ ತನ್ನಪ್ಪ ವೈರ ವ್ಯಾಪಾರಿ 16 ವರ್ಷನೋಗೆ ನೀ ಮದುವೆ ಮಾಡಿಬಿಡು ಆ ಕಾಲನಾಗ ಹತ್ತತ್ತ ಗಾಂಧಿ ಅಡಿಗಳು 13 ವರ್ಷ ಮದುವೆ ಮಾಡಿದಾರ ಅಂಬುದು ಅದು ಏಕೆ ಆ ಕಾಲನ ಹತ್ತದ ಮಾಡಿದ್ರೆ ಅದು 1470 ವರದುಗೆ ಇದ್ದೆ ನೀ ಮದುವೆ ಮಾಡಿಬಿಡು ಅತ್ತಂದು ಹೇಗೆ ಸರಸ್ವತಿ ಬಾಯಿ ಅತ್ತಂದು ಒಂದು ಅಮ್ಮೆ ಯಾರು ಬಿಟ್ಟು ಬಂದುಬಿಟ್ಟಾರ ಮದುವೆ ಮಾಡಿಬಿಟ್ಟ 20 ವರ್ಷನೋಗೆ ಅಪ್ಪ ಅವು ಎರಡೂ ಸತ್ತುಬಿಟ್ಟಾರ ತಾನು ವೈರ ವ್ಯಾಪಾರಿಯ ಅದೇ ತೊழிಲ ರತ್ತಿನ ವ್ಯಾಪಾರಿಯ ಮಾರಿ ಅದೇ ತೊழிಲ ಮಾಡಿ ಅಪಾರ ಸೆಲ್ವಂಗಳು ಇಟ್ಟಿದ ತನಗ ನವಕೋಡಿ ನಾರಾಯಣ ಅಂತ ಹೆಸರೇ ಬಿದ್ದುಬಿಟ್ರು ಆಸಗ ಕೋಡಿ ಸೆಲ್ವಂತನ ಸರ ನವಕೋಡಿ ನಾರಾಯಣ ಅಂತ ಅರ್ಧಾರೆ ಆ ಬೀದಿ ಪೂರ ಅರ್ಧಾರೆ ಅತ್ತ ಒಂದು ಹೆಸರು ಅಲೆ ಕರ್ಮಿ 1 ಪೈಸೆ ಒಬ್ಬಗ ಕೊಡೋದಿಲ್ಲ ಅತ್ತವೇ ಕರ್ಮಿಯ ಇದ್ದಾರೆ ಅನಾಸಕ ಸೆಲ್ವಂಗಳು ನಡೆದೆ ಆಗ ಒಂದು ಏಳೆ ಬಂದು ಜನಾಬ ಕೇತನ ಸ್ವಾಮಿ ಎದಾಲಿತ ಏನು ಇಟ್ಟುಗತ್ತ ನಾ ಕಾಪಿ ಕುಡಿಪಿಲೆ ಎನ್ನ ಕಾಪಿಗತ್ತ ಅತ್ತಂದು ಒಂದೊಂದು ಜನವು ಕೇಪನೆ ತಾ ವರ್ಷನತ್ತ ನೋಡಿದಾರ ಹಣ ನಿಲ್ಲಿಗೆ ಬಂದುಡುಗೆ ಬೇರೆ ಏನೋ ಬೇಕಾದ್ರೆ ಕೇಳ್ತುಂಡು ಹಣದ ಮಟ್ಟು ಬಂದುಡುಗೆ ಒಂದೊಂದು ಜನವು ಮಾನವ ತೋತ್ತು ನೋಡಿದಾರ
கடைசி கொஞ்ச நேரம் முடியாத மறைச்சு ಹೋಗಿ எதாலே தாரீஃப் காத்த மனே தன்ன பெட்டிಯಿಂದ செல்லாத பைசா எல்லாம் வெத்தி செல்லாத ಕಾಸುಗಳು ಅದು ಅಂಗಡಿಗೋಲು ಏನು ಈಸೋದು ಮುಡಿಯ ತನ್ನ ಸಾರ ಎಡಂಜಲುವುದಕ್ಕಾಗಿ ಚೆಲ್ಲಾದ ಕಾಸಪ್ಪರು ಕೊಟ್ಟು ಕೈಗೆ ತಾ ಚೆಲ್ಲಾದ ಕಾಸೆಲ್ಲ ವೀಸಿ ಇದು ಸೆಪ್ಪದಿಲ್ಲ ಎಂದು ತಾ ಅರ್ಧನೇ ಅಲ್ಲ ಕೈಯಿಂದ ತದ್ದುದನಿಯೇ ಅತ್ಯಂತ ಈಸಿಂಡು ನೇರ ಮನೆಗೆ ಹೋಗ್ರ ಮನೆಗೆ ಈ ನವಕೋಡಿ ನಾರಾಯಣಕ್ಕ ಮನೆಗೊಪ್ಪನೇ ಅಲ್ಲಿ ಸರಸ್ವತಿ ಬಾಯಿ ಇದೆಯಾ ನೋಡು ಇಸಗ ಹಣಗಾರ ಅಂತಲೇ ಬಂದೆ ನನಗೆ ಇಟ್ಟಿಲ್ಲೇ ಅಂತಲೇ ಬಂದೆ ನನಗೆ ಕಾಪಿ ಇಲ್ಲೇ ಅಂತಲೇ ಬಂದೆ ನೀವು ಇಟ್ಟು ತಂದಲ್ಲಿ ಏನ ಕಾಪಿ ತಂದಲ್ಲಿ ಏನ ನನಗೆ ಸೆಲ್ಲಾದ ಹಣವ ತಂದುಬಿಟ್ಟ ನಾ ಏನ ಮಾಡಣೆ ಅಂತಿಮನೆ ತಾ ತನಗೆ ಎದಿರ್ ತಾ ಕರುಮಿಂದಲೇ ತಾ ಆಸಗ ದಯಾಳನ ಅತ್ತೆ ಮಾಡಿಬಿಟ್ಟವ ಅನುಕೂಲ ಆಗಟ್ಟ ನಾ ಇದ್ದೆ ನಿನಗೇನು ಬೇಕು ಇಟ್ಟು ಬೇಕಾ ನಿಮ್ಮ ಮನೆಗೆ ತಿನ್ನು ಅತ್ತೆ ಮನೆ ಇಲ್ಲೇ ನನಗೊಂದು ಪುಣ್ಯ ಕಡ ನಡೆದೆ ನಾ ಕಡನೂ ಕಟ್ಟೋದು ಇಟ್ಟೂ ತಿಂಬಿಲೆ ಅತ್ತೆ ಮನೆ ಇಟ್ಟ ತಿಂಚಿಟ್ಟು ತನ್ನ ವೈರ ಮೂಕುತಿ ಎತ್ತಿಕೊಟ್ಟು ಇದಾ ಈ ವೈರ ಮೂಕುತಿ ಹಣದೆ ಏನು ಸರ್ ಬೇರೆ ಹಣ ಇಲ್ಲೇ ತಾ ಅರ್ಧಗಳು ಎನ್ನ ಮನೆಯ ಬಿಯ ನೀ ತನಗೆ ಅರಿಯಾದಂಗೆ ವೈರ ಮೂಕುತಿ ಎತ್ತಿ ನೋಡ್ಬಿಡು ಅತ್ತೆಂದು ವೈರ ಮೂಕುತಿ ಈಸಿ ಬಂದು ಮರುಜನ ತನ್ನ ಅಂಗಡಿಗೆ ತಗೋಣ ತನ್ನ ನಗೆ ಕಡೆಗೆ ತಗೋಣ ಅಲ್ಲಿ ತಾತ ದುಡ್ಡ ಸೆಲ್ಬಂದನ್ ತಾತ ನಗೆ ಕಡೆ ಪೂರ ಬಿತ್ತನೆ ಅಲ್ಲಿಗೆ ಹೋಗ್ಪನೆ ತಾ ಮರಚಿ ನೋಡು ನಿನ್ನ ನೆನ್ನೆತ್ತನೆ ಸೆಲ್ಲಾದ ಕಾಸುಗಳಲ್ಲಿ ನೆನ್ನೆ ತಂದು ಕೇಗಿಬಿಟ್ಟೆ ಇನ್ನು ಪಕ್ಕ ಬರಬೇಡ ಅಂತ ಹೇಗಿ ತನ್ನ ಸೆರುಪೆ ತೀರ ಇನ್ನು ನೀ ಬಂದುಬಿಳೆ ನಡವುದು ಬೇರೆ